ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಈಗ 4 ದಿನದಿಂದ ಬ್ಲಾಗ್ ಹಾಕಿರಲಿಲ್ಲ, ಯಾಕಂತಂದ್ರೆ ನನಗೆ ಆರಾಮಿರಲಿಲ್ಲ. ಫುಲ್ಲು ಎಲ್ಲ ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ, ಗಂಟ್ಲು ನೋವು, ಹಾಗಾಗಿ ವಾಯ್ಸ್ ಫುಲ್ಲು ಹೋಗಿಬಿಟ್ಟಿತ್ತು. ಒಂಚೂರು ವಾಯ್ಸ್ ಕೊಡೋಕ್ಕೂ ನನಗೆ ವಾಯ್ಸ ಬರ್ತಿರೋಕ್ಕಿಲ್ಲ. ಸೊ ಹಾಗಾಗಿ 4 ದಿನ ಬ್ಲಾಗ್ ಹಾಕಿರಲಿಲ್ಲ ನೋಡ್ರಿ. ಊರಿಂದ ಬೆಳಗಾವಿಗೆ ಬಂದೆ, ಆರಾಮಿಲ್ದಂಗೆ ಆಗ್ಬಿಡ್ತು. ಸೊ ಇವತ್ತು ಒಂಚೂರು ವಾಯ್ಸ್ ಬರೋಕಂದೈತಿ. ಸೊ ಹಾಗಾಗಿ ಬ್ಲಾಗ್ ಎಡಿಟ್ ಮಾಡಿ ನೋಡೋಣ ಹೆಂಗೆ ಬರ್ತಾ ವಾಯ್ಸ್ ಅಂತ ನೋಡಿದೆ. ಪರವಾಗಿಲ್ಲ, ವಾಯ್ಸ್ ಬರೋಕಂತಿತ್ತು. ಸೊ ಹಾಗಾಗಿ ಎಡಿಟ್ ಮಾಡಕ್ಕಂತೀನಿ. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ, ವಾಯ್ಸ್ ಅಷ್ಟಾಗಿ ಸರಿಯಾಗಿಲ್ಲ. ಸೊ ಬರೀ ಈ ಬ್ಲಾಗ್ ಊರಿಗೆ ಹೋದಾಗ ಮಾಡಿರೋವಂಥ ಬ್ಲಾಗ್ ನೋಡ್ರಿ. ನಾನು, ತಂಗಿ, ತಮ್ಮ ಎಲ್ಲರೂ ಕೊಳ್ಳಕ್ಕೊಂಟಿದ್ವಿ. ಬೆಳಗ್ಗೆ ಎದ್ದು ಕಡೆನ ಅಪ್ಪ ಹೋಗಿ ಬರ್ರಿ ಅಂತಂದು ನಾಶಿನಾಗನ ಎಬ್ಬಿಸಿ ಕಳಿಸ್ದ 6 ಗಂಟೆಕನ. ಸೊ ಹೋಗ್ಬೇಕಾದ್ರೆ ಫಸ್ಟು ನಮ್ಗೆ ಕಣ್ಣಿಗೆ ಕಾಣಿಸಿದ್ದನ ತ್ವಾಳ ಅಂತಂದು ಕಾಣತ್ತೆ. ತ್ವಾಳ ರೋಡ್ ಒಳಗನ ಓಡಿ ಹೊಂಟಿತ್ತು. ಸೊ ಬೈಕ್ ಬರೋದು ನೋಡಿ ಗುಡ್ಡದಾಗ ಹೋಗ್ಬಿಡ್ತು ನೋಡ್ರಿ, ಗಿಡದಾಗ ಕಂಟ್ಯಾಗ. ಆ್ಯಂಡ್ ನೆಕ್ಸ್ಟು ನವಿಲುಗಳನ್ನು ಕಂಡು ಎಷ್ಟು ಚಂದ. ನಾನು ಹತ್ತಿರದಿಂದ ನವಿಲುಗಳನ್ನ ನೋಡಿದ್ದು ಇದು ಫಸ್ಟ್ ಟೈಮ್. ಹಿಂಗೆ ಝೂ ಒಳಗೆ ಅದು ನೋಡಿದ್ದೆ, ಬಟ್ ನೇಚರ್ ಒಳಗೆ ನೋಡೇ ಇರಲಿಲ್ಲ. ನಾನು ಬಸ್ನಾಗ ಟ್ರೈನಾಗ ಹೋಗ್ಬೇಕಾದ್ರೆ ಹಂಗೆ ಕಂಡಿತ್ತು, ಬಟ್ ನಮ್ಮೂರೊಳಗೆ ನಾನು ನೋಡೇ ಇರಲಿಲ್ಲ. ಭಾಳ ಖುಷಿ ಆಯ್ತು ಅಂತಂದು ಹೇಳ್ಬೋದು. ಇಷ್ಟು ಜಲ್ದಿ ಹುಲ್ಗೆಮ್ಮನ ಕೊಳ್ಳಕ್ಕೆ ಬಂದಿದ್ದು ಸಾರ್ಥಕ ಅಂತೇಳಿ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಬ್ಲಾಗ್ನ ಪೂರ್ತಿಯಾಗಿ ನೋಡ್ರಿ, ನೀವು ಎಂಜಾಯ್ ಮಾಡಿರಿ. ನವಿಲು ನರಿ ಎಲ್ಲ ಕನಕತ್ತ ನೋಡ್ರಿ. ಈಗ ಕೊಳ್ಕೊಂತೇವಿ ಜಳಕಕ್ಕೆ. ಫಸ್ಟ್ ಟೈಮ್ ಇಷ್ಟು ಜಲ್ದಿ ಕೊಳಕ್ಕೆ ಬಂದಿರೋದು ನಾನು ಈ ಟೈಮ್ನಾಗ. ಇಲ್ಲಿನ ಸೌಂಡ್ ಆಗ್ತೈತಿ. ನಾವು ಬರೋದ್ರೊಳಗೆ ಅರುಣ ಎದ್ದಿದ್ನಂದ್ರೆ ನಾನು ಬರ್ತೀನಿ ಮಮ್ಮಿ ಅಂತಿದ್ದ. ಏನು ಮಾಡಕತ್ತಿಲ್ಲ, ಎಲ್ಲ ಇದಾಗುತ್ತಿದ್ದು ನೋಡ್ರಿ. ಬೇನ್ ಕಡ್ಡಿಲ್ಲ ನಮ್ಮ ತಂಗಿ ಹಲ್ತಿಕತ್ತ ಬ್ರಷ್. ಬ್ರಷ್ ಟೈಪ್ ಇಲ್ಲಿ ಇದು ಚುಚ್ಚಿ ಬಿಡ್ತೈತಿ. ಇದು ಹಸಿಡೆ ಎಲ್ಲ ಹೊರಗಟ್ಟು ಬರ್ತೈತಿ. ಹೌದು. ಸೊ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನವಿಲು ಎಷ್ಟು ಚಂದ ಒಂದೈತೆ ನೋಡ್ರಿ. ಇಷ್ಟು ಹತ್ತಿರದಿಂದ ಇವತ್ತು ನೋಡಕತ್ತೀನಿ. ನೋಡಲಿ ಈಗ ಎಷ್ಟು ದೊಡ್ಡದೈತಿ. ಹೋತಲಿ ಗಾ ಎಷ್ಟು ಚಂದ ಐತಿ ನೋಡ್ರಿ. ವಾವ್. ಓ ಮೈ ಗಾಡ್, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ, ಅದು ಫುಲ್ಲು ಗರಿ ಇರೋವಂತಹ ನವಿಲು. ಸೊ ನಾನು ಇದ ಫಸ್ಟ್ ಟೈಮ್ ನೋಡಿದ್ದು. ತಂಗಿನೂ ನೋಡೇ ಇರಲಿಲ್ಲ ಅಂತ, ಆಕಿನೂ ಇದ ಫಸ್ಟ್ ಟೈಮ್ ನೋಡಿದ್ದು. ಆಕಿನೂ ನೋಡಿ ಫುಲ್ಲು ಖುಷಿ ಆದ್ಲು. ಒಂದಿರ ಗರಿ ಬಿಚ್ಚವಲ್ ನೋಡೋದು. ಸಂತೋಷ ನಮ್ಮ ನೋಡ್ತಾನೆ ಒಳಗೆ ಹೋಗುತ್ತೆ ಅನ್ಸುತ್ತದ. ವಾವ್. ಅವಕ್ಕೂ ಸಂತೋಷ ಆಗಬೇಕು. ಮಳೆ ಆಗಿ ತಂಪಾಗ ಡ್ಯಾನ್ಸ್ ಮಾಡ್ತಾವೆ. ಪೂರ ಮ್ಯಾಗ ಹತ್ತು ನಾವು ಪಸಂದ್ ಮ್ಯಾಗ ಆಗತ್ತೈತಿ. ಈಗ ಅಳಿಗಾಡ್ತೈತವ ಇದು ಕ್ಯಾಮ್ರಾ, ಓಡಾಡ್ತೈತಿ. ಇಷ್ಟು ನೀಟಾಗಿ ಕಾಣಕತ್ತೈತಿ ನೋಡು. ನಮಗೆ ಕಾಣಕತ್ತೈತೆ, ಅವ್ರ ಫೋನಾಗ ಕಾಣಕತ್ತಿಲ್ಲ. ಅಂತೂ ನವಿಲು ನೋಡಿದೆ ಅಲ್ಲೇ. ಹೋಗೋದರಾಗ ಒಂದು ಸಮೀಪ ನೋಡುವಂಗೆ ನವಿಲು ಸಿಗ್ಲಪ್ಪ ಅಂತ ಅಂದ್ಕೊಂಡು ಬರಕಂತಿದ್ದೆ. ನರಿ ಅಂಕರ್ ಸಮೀಪದಿಂದನೂ ನೋಡಿದೆ ಬರುವಂಥ ಬೈಕಿನಾಗ. ನವಿಲೂ ಸಮೀಪದಿಂದ ನೋಡಿದೆ ನೋಡ್ರಿ. ಯಾವಾಗಲೂ ಹಿಂಗೆ ಬಸ್ನಾಗ ಟ್ರೈನ್ನಾಗ ಹಿಂಗೆ ಹೋಗುವಂಥ ಕಾಣ್ತಿದ್ದು ನವಿಲು, ಜಿಂಕಿ. ಇವತ್ತು ಸಮೀಪದಿಂದ ನೋಡಿದೆ. ಅದು ಆ ಕಡೆ ಗದಗ ಸೈಡ್ ಹೋಗ್ತೀವಲ್ಲ, ಆ ಕಡೆ ಜಿಂಕಿ. ಅವತ್ತು ಆತ ಜಿಂಕಿ. ಹಿಂಗೆ ಸಮೀಪ ಎಷ್ಟು ಅದು ಫುಲ್ಲು ಗರಿ ಐತ್ಲಿ. ಒಂದಿಟ್ಟು ಬಿಚ್ಚಿತ್ತ ಹಿಂಗೆ ಚಂದಕ್ಕಿತ್ತಲ್ಲ. ಈಗ ಮತ್ತಿರೋಣದವನ ಯಾವ ಪ್ರಾಣದವನಲ್ಲೇ ಒಳಗೆ. ನೋಡಿ ಅಲ್ಲೊಂದು ನೋಡಿ. ವಾ, ನಿನ್ನ ಓದುತ್ತ
ನಮ್ಮ ತಮ್ಮನವರು ಧ್ಯಾನಕ್ಕೆ ಕುಳಿತಿದ್ದಾರೆ. ಫುಲ್ಲು ನಮ್ಮ ಹುಲಿಗೆ ಮುಕ್ಕೊಳ್ಳ ಫುಲ್ ಶಾಂತ ಐತೆ ನೋಡ್ರಿ. ನಮ್ಗೆ ಮಾತಾಡೋಕೆ ಧ್ವನಿ ಬರೋದು. ಯವ್ವ ಫೋನು ಮಂಗೆ ಹೋಯ್ತಂದ್ರೆ ಇಲ್ಲೇ ಬಂದಿತ್ಲು ಹಿಂಗೆ ಹಿಂದಾರ್ತ ನೋಡು ಗಪ್ ಚಪ್ಪನೆ. ನೋಡ್ರಿ ಕೊಳ್ಳಕ್ಕೆ ಹೋಗಿ ಬಂದು ಈಗ ನಮ್ಮ ಹೊಲಕ್ಕೆ ಬಂದ್ವಿ. ನಿಂಬೆ ಗಿಡದಾಗ ಎಷ್ಟೊಂದು ನಿಂಬೆ ಸಿಗ್ತಾವ. ಇದನ್ನ ಹರ್ಕೋತೇ ಮಾಡ್ತಿ ಇನ್ನು ಕಾಯಿ ಐತಿ ನೋಡ್ರಿ ಎಷ್ಟು ನಿಂಬೆ ಕಾಯ್ಬಿಟ್ಟ. ಇತ್ತಾಗ ನೋಡ್ರಿ ಫುಲ್ ಕಬ್ಬು ನೋಡ್ರಿ ಇಷ್ಟು ಹತ್ರ ಬೆಳೆದೈತಿ. ಈ ಕಬ್ಬು ಬರ್ಬೇಕಾದ್ರೆ ಇನ್ನು ಎಷ್ಟು ತಿಂಗಳಲ್ಲಿ? ಹಾಂ ಇನ್ನು 5 ತಿಂಗಳು 6 ತಿಂಗಳದಾಗ ಬರ್ತಾ ಕಬ್ಬು. ಹುಲೆಪ್ಪಲ್ಲಿ ಖಾನಾವಲ್ಲ ಎಲ್ಲಿ ಹೋಗ್ಯಾನ? ಇದ್ರ ಕಾಯಿ ಇದ್ದಂಗೆ ಅದ ನೋಡಿರ್ಲಿ ಶಾಂತ. ಇದು ಕರ್ಬೇ ಬೀಜವು ಕರ್ಬೇ ಬೀಜ ಅದ ನೋಡು. ನೀರು ಎಲ್ಲೋಗ್ಯಾನ ಫೋನ್ ಹಚ್ಚ ಹುಲಿಯಪ್ಪಗ. ಅಲ್ಲ ಇದ್ರಾಗದ ನೋಡು ದಾರ್ಯಾಗ ಹೋಗುವವ್ರು ಬರೋರು ಹೆಂಗ್ ಮಾಡೋದು? ದಾರಿ ಇಲ್ಲನ ಮಗಿಲ್ಲ ಅದೊಕ್ಕರ ನೋಡಲ್ಲ ಹಕ್ಕಿ ಹೆಂಗೆ ಹೋಗಕತ್ತ. ಹೊಲಕ್ಕೆ ಹೋಗಿ ಅಲ್ಲಿಂದ ಮತ್ತು ನಮ್ಮ ಹೊಲದಾಗಿರೋ ಅಂಬೋನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುಂತು ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ನೋಡ್ರಿ ಮನೆಗೆ ಬಂದ್ವಿ. ಮನೆಗೆ ಬರೋದಾಗ ಅವ ಮತ್ತು ತಂಗಿ ಚುಮರಿ ಸೂಸ್ಲ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು, ಒಗ್ಗರಣೆ ಹಾಕಕ್ಕಂತಿದ್ರು. ಸೊ ಈಗ ಚುಮರಿ ಸೂಸ್ಲ ರೆಡಿ ಆಯಿತು ನೋಡ್ರಿ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸೂಸ್ಲ ನಾಷ್ಟ ಮಾಡೋಣ ಅಂತೀವತ್ತ. ಯಾರಿಗೆಲ್ಲ ಇಷ್ಟ ಚುರುಮುರಿ ಸೂಸ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಇನ್ನೂವರೆಗೂ ಯಾರೆಲ್ಲ ಚುರುಮುರಿ ಸೂಸ್ಲ ಅಂದ್ರೆ ಗೊತ್ತೇ ಇಲ್ಲ ಅನ್ನೋರು ಸಹ ಹೇಳ್ರಿ. ರುಚಿ ಅಂತ ಅಲ್ಟಿಮೇಟ್ ಆಗಿರುತ್ತೆ. ನನ್ನ ಫೇವ್ರೇಟ್ ಸಹ ಇದು. ಮಮ್ಮಿ ಕೊಡು, ಮಮ್ಮಿ ತಿನ್ನ. ನೀನ ತಿನ್ನ, ಅಲ್ಲ ಕುಂದ್ರು, ಅಲ್ಲ ಕುಂತೀನಿ. ಮಮ್ಮಿ ಕರ್ಕೊಂಡ್ ತಿನ್ನು, ನೀ ತಿನ್ನ. ಬಾ ಮಮ್ಮಿ ತಿನ್ನ. ನೋಡ್ರಿ ಎಲ್ಲರೂ ಈಗ ನಾಷ್ಟ ಆದ. ತಂಗಿ ಈಗ ಉಣ್ಣಕ್ಕೆ ಕುಂತಾವ ನೋಡ್ರಿ. ಯಾಕೆ ನಾಷ್ಟ ಒಲ್ಲೆ ಅಂತ ಸೂಸ್ಲ ಪೀಸ್ ಹಾಕೊಂಡು ಪಚಡಿ ಸೋದಕ್ಕೆ ಪಚಡಿ ಈ ರೀತಿ ಮಾಡ್ಕೊಂಡು ತಿನ್ನಾಕತ್ತಾವ ನೋಡ್ರಿ. ತೊಂಬ ಬಾಟ್ಲೆ ಹಾಕೊಂಬ ಹಾಕಿಸ್ಕೊಂಬಾರ. ಹುಡುಗ ನೋಡ್ಬೇಕಿಕ್ಕಿದ್ದು ಇಲ್ಲ ಅದು ಸುಡ್ತೈತಿ. ಇಲ್ಲ ಸುಡುವಲ್ಲ ಈಗ ಸುಡುದಿಲ್ಲ ಮುಟ್ಟು ನೋಡ್ತಾ ಬಂದಲ್ಲ ಕೊಡ ಕಡೆ ಕೊಡು ಕೊಡ ಇಲ್ಲಿ ಸುಡುಲ್ಲ ದಡಗ್ನ ಹೋಗಲ್ಲ ಆಗೇನೆ. ಏನ್ ಮಾಡಕತ್ತಿ ಇವತ್ತು? ಹೋಳಿಗೆ ಮಾಡಕತ್ತಿ ನೋಡು ಮಧ್ಯಾಹ್ನ. ಇವತ್ತೇನು ಹೋಳಿಗೆ ಮಾಡಕಂತ್ಬಿಟ್ಟಿಯಲ್ಲ? ಖಾರ ಸ್ಪೆಷಲ್ ಹೋಳಿಗೆ. ಅದು ನಾವು ಹೋಳಿಗೆ ಮಾಡಂತಂದಿದ್ದು ಹೋಳಿಗೆ ಮಾಡಕತ್ತಾವ್ರಿ. ಇವತ್ತು ಕಡುಬ ಮಾಡ್ತಿದ್ಲು. ಬರಪ್ಪ ಬರ ಬರ ಬರ
ಏನೋ ಅಂದ್ಲಲ್ಲ, ಏನೋ ಅಂದ್ಲು ಅಮ್ಮಗ. ಪೈನಾಪಲ್ ಅಂತ ನಾವು ಬರಪಲ್ ಅಂತ. ಪೈನಾಪಲ್ ಅಲ್ಲವು, ಐಸ್ ಕ್ರೀಮ್. ಅಚ್ಚಿಮು ತಿಂತಿ. ರೊಕ್ಕ ಎಲ್ಲಿ ಹೋಗುದಿ? ನಿನ್ನೆ ಕೊಟ್ಟಿದ್ದು ರೊಕ್ಕ ಎಲ್ಲಿ ಹೋಗುದಿ? ಅವನ ಕೈ ಕೊಟ್ಟಿ? ಮಾಮನ ಕೈ ಕೊಟ್ಟಿ ಅಂತ ನೋಡು. ಎಲ್ಲೇ ತೋರಿಸ್ಬಾ ನೋಡ್ತೀನಿ, ತೋರಿಸ್ಬಾ. ಸರಿ ಸರಿ. ಜೇಜಿ ಮಾಡಕತ್ ನಾವು ಮಾಮ. ಜೇಜಿ ಗೋಧಿ ಹಿಟ್ಟನ್ನು ಮೈದಾ ಹಿಟ್ಟು ಬೇಕು. ನೋಡಿದ್ರೆ ಗೊತ್ತಾಗಲ್ಲ ಗೋಧಿ ಹಿಟ್ಟು ಮೇಲೆ. ಮಾಮನ್ನಾಗ ಹತ್ತೆ ಕುಂಕಿ ಬರ್ರಿ, ನೀವು ಹೊತ್ಕೊಂಡು ಹೋಗ್ಕ ನಾಳೆನ ಚಿನ್ನಿ. ಎಲ್ಲಿಗೆ ಹೊಂಟಿ? ಎಲ್ಲಿಗೆ ಹೊಂಟಿ? ಎಲ್ಲಿಗೆ ಹೊಂಟಾಳಂತಲೇ ಈಕಿ ಚಂದ? ಎಲ್ಲಿಗೆ ಹೊಂಟಿ ಅಂದ್ರೆ ಏನನ್ನಾಗತ್ತ ನೋಡು. ಊರಿಗೆ ದೇವ್ರಿಗೆ ದೇವ್ರಿಗೆ ಹೊಂಟಾಳಂತ. ಅನ್ನ ಮಾಡ, ಅನ್ನಗ ಟಾಟಾ. ಸೊ ಬರೀ ಫ್ರೆಂಡ್ಸ್, ಈಗ ಊಟ ಮಾಡೋಣಂತ. ಖಾರನ್ನು ವಿಶೇಷವಾಗಿ ಮನ್ಯಾಗ ಅವ್ವ ಹೋಳಿಗೆ ಮಾಡಿದ್ಲು. ಆ್ಯಕ್ಚುಲಿ ಕಡುಬು ಮಾಡ್ತೀನಿ ಅಂತನೂ ಅಂದ್ಲು. ಸೊ ನಮ್ಮೆಲ್ಲರಿಗೂ ತಂಗಿಯರಿಗೆಲ್ಲರಿಗೂ ನಮಗೆ ಹೋಳಿಗೆ ಅಂದ್ರೆ ಇಷ್ಟ. ಸೊ ಹಂಗಾಗಿ ಹೋಳಿಗೆನ ಮಾಡಂತಂದು ಹೇಳಿದ್ವಿ. ಇದರ ಸತ ಬರೀ ಯಾವಾಗಲೂ ಕಡುಬನ ಮಾಡ್ತಾನೆ. ನಮ್ಮ ಅಪ್ಪಗೆ ಕಡುಬು ಅಂದ್ರೆ ಇಷ್ಟ. ಮತ್ತು ಹುಡುಗರಿಗೆ ಕೈ ಹಿಡ್ಕೊಂಡು ಅಡ್ಯಾಡ್ಕೊಂಡು ತಿನ್ನಕ್ಕೆ ಚಲೋ ಆಗುತ್ತೆ ಅಂತಂದು ಕಡುಬು ಮಾಡ್ತಾಳೆ. ಇಲ್ಲೇ ಇರಿ ಯಾವ, ಇಲ್ಲೇ ಇರಿ ಅವು ನಮ್ಮ ಶಾನಕ್ಕಿ. ಇಲ್ಲ ಇಲ್ಲೇ ಇರು. ನಾಳೆ ನಾಡ್ದು ನಿನ್ನ ಬರ್ತಡೇ ಐತೆ. ನಿನ್ನ ಬರ್ತಡೇ ಕರ್ಕೊಂಡೋಗಿ ನಿಮ್ಮ ಊರಿಗೆ ಆಚಿನಿ. ನೋಡಲ್ಲಿ ನಮಸ್ಕಾರ ಮಾಡತಕ್ಕಂತ. ನಮಸ್ಕಾರ ಮಾಡ್ತಿದ್ದು ಇಲ್ಲ, ಒಬ್ಬ ಮಾತ್ರ ಕೊಡಲ್ಲ. ಕಾಲಿಗೆ ಎಷ್ಟು ನಮಸ್ಕಾರ ಮಾಡ್ತಾ. ಉಪ್ಪ ಕೊಡ ಅಲ್ಲಿ, ಉಪ್ಪ ಕೊಡ ಚಿನ್ನ, ನಂಗೆ ಉಪ್ಪ ಕೊಡ ಚಿನ್ನ, ಉಪ್ಪ ಕೊಡ ಅಕ್ಕ ಅಕ್ಕ ನಂಗ ಬ್ಯಾಡ ಬೇಕು ಅಂತ. ಇಟ್ಕೋ ನನ್ನ ರೊಕ್ಕ ನೀ ಇಟ್ಕೋ. ಕೊಟ್ಟ ಇಟ್ಕೋ ಕಿಸೆದಾಗ. ಕಿಸೆ ಎಲ್ಲೈತಿ ನಿಮ್ದು? ಕಿಸೆ ಎಲ್ಲೈತಿ? ನಡಿ ಹೇಳ್ಕೊಡು. ಕಟ್ಟಿಂದ ಮಮ್ಮಿ ಕೈ ಕೊಡೋಣ. ನಿಮ್ಮ ಮಮ್ಮಿ ಹೋಗಿ ಬಾ, ನಾವು ಅಷ್ಟ ಹೋಗ್ಬಾ. ಅಲ್ಲಿ ಬರ್ತಾರ, ಇಲ್ಲಿ ಹೋಗು ನಾವು, ಇಲ್ಲಿ ಹೋಗು ನಾವು. ಮಮ್ಮಿ ಅಲ್ಲಿ ಬರ್ತಾರ. ಎಲ್ಲಿ ಬರ್ತಾರ? ಅಲ್ಲಿ ಬರ್ತಾರನ್ನ ಅನ್ಬಿಟ್ಟುಕ್ಕಿ ಚಿನ್ನಿ, ಅನ್ಬಿಟ್ಟುಕ್ಕಿ ಬಿಟ್ಟು ಹೋಗ್ಬೇಡ ಅವ್ವ, ಬಿಟ್ಟು ಹೋಗ್ಬೇಡ. ಇಲ್ಲೇ ಇರೋ ನಮ್ಮ ಜೋಡಿ. ನಿನ್ನ ಬರ್ತಡೇ ದಿನ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ಮಮ್ಮಿ ಎಲ್ಲ ಸಜ್ಜು ಮಾಡಿ ಇಟ್ಟಿರ್ತಾಳ, ರೆಡಿ ಮಾಡಿ ನೀವು ಹೋಗಿ ಕೇಕ್ ಕಟ್ ಮಾಡಿಬಿಡಕ್ಕಂತಿ. ಇಷ್ಟ. ಅದಕ್ಕೆ ಇಲ್ಲೇ ಇದ್ದು ಬಿಡು. ಇವತ್ತೊಂದು ರಾತ್ರಿ, ನಾಳೆಗೊಂದು ರಾತ್ರಿ, ಅಡ್ಡ ರಾತ್ರಿ. ಚಿನ್ನಿ ಚಿನ್ನಕ್ಕೆ ಹೋಗ್ಬಿಡಿ. ಇಲ್ಲೇ ಇರ್ತೀಯ ಮಮ್ಮಿ? ನೀ ಅಷ್ಟ ಹೋಗಿ, ನಾ ಇಲ್ಲೇ ಇರ್ತೀನಿ ನಾನು ಅಂತೀಯ ನೀ ಮಮ್ಮಿಗೆ? ಮಮ್ಮಿ ನೀ ಅಷ್ಟ ಹೋಗಿ, ನಾ ಇಲ್ಲೇ ಇರ್ತೀನಿ ನಾನು, ಇಲ್ಲೇ ಇರ್ತೀನಿ ಅಂತೀಯ ನೀ ಮಮ್ಮಿಗೆ? ಅನ್ನ. ಈಗ ನಿಮ್ಮ ಮಮ್ಮಿ ಬಂದ್ಲಂದ್ರೆ ಏನಂತಿ? ಈಗ ನಿಮ್ಮ ಮಮ್ಮಿ ಬಂದಂದ್ರೆ ಏನಂತಿ? ನಾ ಬರಲ್ಲ ಮಮ್ಮಿ ಅಲ್ಲ ಏನಂತಿ? ಇಲ್ಲೇ ಇರ್ತೀನಿ ಮಮ್ಮಿ ಅಂತಿ?
ಇಲ್ಲೇ ಇರ್ತೀನಂತಿ ಬರೋದಿಲ್ಲ ಮಮ್ಮಿ ಬರೋದಿಲ್ಲ ಮಮ್ಮಿ 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 ಬರೋದಿಲ್ಲ ಮಮ್ಮಿ ಅಂತಿ ನೀವ್ ಹೋಗು ಅನ್ಬೇಕ್ ಮತ್ತ ಅನ್ಲಿಲ್ಲ ಅಂದ್ರೆ ನೋಡು ಇಲ್ಲೇ ದೊಡ್ಡಮ್ಮನ ಗುಡಿ ಇರ್ತೀನಿ ಅಂತೀಯ ಅನ್ನು ಇಲ್ಲೇ ದೊಡ್ಡಮ್ಮನ ಗುಡಿ ಇರ್ತೀನಿ ಇಲ್ಲೇ ದೊಡ್ಡಮ್ಮನ ಗುಡಿ ಇರ್ತೀನಿ ಅನ್ನು ಹಚ್ಚಿನಿ ನೀ ಅಷ್ಟೋ ಊರಿಗೆ ಹೋಗು ಅನ್ನು ಮಮ್ಮಿಗೆ ಅಂತೀಯ ನೀ ಅಷ್ಟೋ ಊರಿಗೆ ಹೋಗು ಮಮ್ಮಿ ಇಚ್ಚಿ ನಾ ಇಲ್ಲೇ ದೊಡ್ಡಮ್ಮನ ಗುಡಿ ಇರ್ತೀನಿ ಅನ್ನು ಮಮ್ಮಿ ಬಂದ್ಲು ಅಂತೀಯ ಇಲ್ಲೇ ಇರ್ತೀನಿ ಅಂತೀಯ ಬಂದ ದೊಡ್ಡಮ್ಮನ ಗುಡಿ ಇಲ್ಲೇ ಇರ್ತೀನಿ ನೀ ಅಷ್ಟೋ ಹೋಗಣ್ಣ ಈಗ ಬಂದ್ಲು ಮಮ್ಮಿ ಅಂತೀಯ ಇಲ್ಲಿ ಇಲ್ಲ ಅದು ಬರ್ತಾನ ಇಲ್ಲಿ ಬಂದಿಲ್ಲ ನೀವು ಬರ್ತಿರ್ಬೇಕಿನ್ನ ಈಗ ಆಕೆ ಬರಂಗಿಲ್ಲ ಅಂತೇನ ಇಲ್ಲೇ ಇರ್ತೀನಂದ ಇಲ್ಲೇ ಇರ್ತೀನಿ ಆಕೆ ಇಲ್ಲೇ ಇರ್ತಾಳ ಅಂತ ಇಲ್ಲೇ ಇರ್ತೀನಿ ಅಂದ ದೊಡ್ಡಮ್ಮನ ಕೂಡ ಮಮ್ಮಿಗೆ ಅಷ್ಟ ಹೋಗಂತೀಯ ಅಂದಿನ ಹ್ಞೂ ಅಂತೀನಂದ ಮಮ್ಮಿ ಅಷ್ಟ ಹೋಗ್ಬೇಕಂತೀನಿ ನೀ ಅಷ್ಟ ಹೋಗ್ಬೇಕಂತ ಈಗ ಇಲ್ಲೇ ಅನ್ನ ಮಮ್ಮಿ ನಾ ಬರೋದಿಲ್ಲ ಅನ್ನ ಒಂದು ರೂಪಾಯಿ ಕೊಡಿಯವ ಕೊಡ್ಲಂತ ನೋಡವ ಸೊ ಎಸ್ ಇದು ನೋಡ್ರಿ ತಂಗಿ ಊರಿಗೆ ಹೋಗಿಂದ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಮಾಡ್ತಾ ಇರುವಂತಹ ಬ್ಲಾಗ್ ಇದು ಹೋಗಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡೇ ಇಲ್ಲ ನೈಟು ಮಾಡಿಲ್ಲ ಬೆಳಗ್ಗೆನೂ ಮಾಡಿಲ್ಲ ಸೊ ಈಗ ಮಧ್ಯಾಹ್ನ ಮಾಡಕ್ಕಂತೀನಿ ನಿದ್ದೆ ಎಲ್ಲ ಮಾಡಿ ಎದ್ದು ಸೊ ಈಗ ಅವ್ವ ಮೊಸರು ಅವಲಕ್ಕಿ ಮಾಡಿದ್ಲು ಹೆಚ್ಚು ಅವರೆಲ್ಲರಿಗೂ ಅವಲಕ್ಕಿ ಮಾಡ್ಕೊಂಡಿದ್ರು ನನಗೊಂದು ಸ್ವಲ್ಪ ಬಾಯೆಲ್ಲ ಹುಣ್ಣಾಗೈತಿ ಬಾಯಿ ಬಂದೈತಿ ಸೊ ಹಂಗಾಗಿ ಖಾರ ಒಟ್ಟ ಏನೋ ತಿನ್ನಿಸ್ಕೊಡವಲ್ದು ನೀರು ಸತೆ ಕುಡಿಯೋಕ್ಕಾಗವಲ್ದು ಸೊ ಅಷ್ಟು ಗಂಟಲು ನೋವು ಬಾಯೆಲ್ಲ ಒಂಥರ ಬಾವು ಬಂದವ್ರ ಥರ ಫೀಲ್ ಆಗಕ್ಕಂತಿತ್ತು ಊರಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಊರ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಒಂದು ಅದರ ಮತ್ತು ನೀರು ಒಂದು ಹೆಚ್ಚಿಗೆ ಕುಡಿಯೋಂಗಿಲ್ಲ ನಾವು ಡೈಲಿ ರುಟೀನಿಗೆ ಒಳಗೆ ನಾನು ಮಾಮೂಲಿ ಎಷ್ಟು ನೀರು ಕುಡಿತೀನಿ ಅಷ್ಟು ಊರಿಗೆ ಬಂದಿಂದ ನೀರು ಕುಡಿಯೋದನ್ನ ಕಮ್ಮಿ ಆಗಿಬಿಡ್ತದೆ ಸ್ವಲ್ಪ ನಮ್ಮ ಊರ ನೀರು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಸೊ ಹಂಗಾಗಿ ಅಷ್ಟಾಗಿ ಕುಡಿದಿಲ್ಲ ಹೀಟಾಗಿ ಬಾಯಿ ಹುಣ್ಣು ಬೇರೆ ಬೇರೆ ರೀತಿಯೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಊರಿಗೆ ಬಂದಾಗ ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕುಡ್ತೀನಿ ಒಂದೆರಡು ಚರಿಗೆ ಒಂಚೂರು ಪರವಾಗಿಲ್ಲ ಅಂತಂದು ಹೇಳ್ಬೋದು ಜಾಸ್ತಿ ಏನಿಲ್ಲ ಸೊ ಹಂಗಾಗಿ ಅಪ್ಪಾಕಿಗೆ ಖಾರದ್ದೇನು ತಿನ್ನೋಕ್ಕಾಗಂಗಿಲ್ಲ ಮೊಸರು ಅವಲಕ್ಕಿರ ಮಾಡಿಕೊಡು ಅಂತಂದು ಅಪ್ಪ ಹೇಳ್ದ ಸೊ ಹಂಗಾಗಿ ಅವ್ವ ಮಾಡಿ ಕೊಟ್ಲು ಈಗ ತಿನ್ನಕಂತೀನಿ ನೋಡ್ರಿ ಆಯ್ತಲ್ಲ ಸುಮಿತ ಕಳಿಸ್ಬೇ ಆ ಕಡೆ ತಿಂದಿಲ್ಲ ತಿನ್ನ ಏನೇನ್ ಮಾಡ್ಕೊಂಡ ಏನಾರ ಬ್ಯಾರೆ ಟೀಚರ್ ಮಾಡಿನ ಬಾ ಅಂದ ಯಾವ ಇದು ಅವಲಕ್ಕಿ ಮೊಸರು ಎರಡು ಕೊಟ್ಟೇ ಚಿನ್ನಿ ನಾಳೆ ಕೊಡ್ತೀನಿ ನೆನಪಾಗಿಲ್ಲ ನೀ ಜಾಕ ಮಾಡೋ ಹಂಗಾಕೊಂಡ್ ಜಾಕ ಮಾಡಿ ಏನಾಗಿರ್ಲಿಲ್ಲ ನೋಡು ಬೇಡ ಆಗುತ್ತಾ ಏನಾಗಿಲ್ಲ ಅಂತ ನಾಳೆಗೆ ಒಂದಿನ ನಾಳೆಗೆ ಅಲ್ಲಿ ಕೊಡ್ತೀನಿ ಬಿಚ್ಚಿಡು ಅದನ್ನ ನೆನಪಾಗಲ್ಲ ಈಗ ಒಳಗೆ ಬಂದ್ರೆ ನೆನಪಾಗಿಲ್ಲ ನೀನು ನೀರಾಗ ಹಾಕಿ ಬೆಳಗ್ಗೆ ಮಾಡ್ತೀನಿ ನೋಡ ಮತ್ತೆ ಕಟ್ಟ ಹಾಕಿ ಬೇಯ್ತಾವ ಮತ್ತೆ ಕಟ್ಟ ಬೆಳಗ್ಗೆ ಮಾಡಿ ಕೊಟ್ಲು ನಾನು ತಂಗಿ ಇಲ್ಲಿ ಮನ್ಯಾಗ ಉಣ್ಣಾಕಂತೀವಿ ಅವಲಕ್ಕಿ ಒಂದು ಸ್ವಲ್ಪ ಅವಲಕ್ಕಿನೂ ಉಳಿದಿತ್ತ ಅದನ್ನ ತಂಗಿ ಉಣ್ಣಾಕಂತ ನೋಡ್ರಿ ಆ್ಯಂಡ್ ಅವ್ವ ಇಲ್ಲೇ ನಮ್ಮ ಮನೆ ಹತ್ರ ತಾಯಂಕಟ್ಯಾಗ ಗೊಂಬೆ ಬೆತ್ತೋಸ್ತು ಊಟ ಇತ್ತು ಸೊ ಅಲ್ಲಿ ಹೋಗ್ಯಾಳ ಮನೆ ಮುಂದೆ ಓದ್ ಬಂದಿದ್ರು ನೋಡ್ರಿ ಎಷ್ಟೋ ಕೊಂದ ಹುಡುಗರು ಗೊಂಬೆ ಎಲ್ಲ ಹಿಡ್ಕೊಂಡು ಗೊಂಬೆ ಬೆತ್ತೋಸ್ ಅಂತೇಳಿ ಇದ್ರ ಪ್ರೀವಿಯಸ್ ವ್ಲಾಗ ನೋಡಿದ್ರಿ ಅಂದ್ರೆ ಗೊತ್ತಿರ್ತೈತಿ ಹಳ್ಳಿ ಮಂದಿಗೂ ಗೊಂಬೆ ಬೆತ್ತೋಸ್ ಅಂದ್ಕಲೇನೋ ಗೊತ್ತಾಗಿರ್ತೈತಿ ಸೊ ಅದ್ರದ್ದು ಪ್ರಸಾದ ಏನು ಊಟ ಇತ್ತು ಸೊ ಅಲ್ಲಿ ಹೋಗಿ ನಾನು ಕರದ್ಲು ಸೊ ನಾನು ಹೋಗಲಿಲ್ಲ ಮಲ್ಕೊಂಡಿದ್ದೆ ನೀನು ಹೋಗ್ಬೇ ಅಂತಂದು ಹೇಳಿದೆ ನಮ್ಮ ಅವ್ವಾಗ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಈ ಬ್ಲಾಗ್ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ.